ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಶ್ರೀ ಭವ್ಯ. ನಾನಿವತ್ತು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಅದು ಬಂದು ಸೋಲೋ ಕ್ಯಾಂಪಿಂಗ್ ಅಂತ ವಿತ್ ಶ್ರೀ ಭವ್ಯ ಅಂತ. ಅದರಲ್ಲಿ ಮೊದಲೇ ಸ್ಟೆಪ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾನು ಸೋಲೋ ಕ್ಯಾಂಪಿಂಗ್ ಮಾಡಬೇಕಂದ್ರೆ ಮೇನ್ ಬೇಕಾಗಿರೋದು ಏನು, ಟೆಂಟ್. ಸೊ ಇದ್ರ ಜೊತೆ ಇನ್ನೂ ಒಂದು ಟೆಂಟ್ ಬುಕ್ ಮಾಡಿದ್ದೀನಿ ಡಿಕ್ಯಾಥ್ಲನ್ದು, ಅದಿನ್ನ ಬಂದಿಲ್ಲ. ಅದು ಬಂದಾಗ ಅದು ಒಂದ್ಸಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು 3 ಮೆಂಬರ್ಸ್ ಮಲಗುವಂಥದ್ದು ಟೆಂಟು. ಇದು ಬಂದು ನಾನು ಅಮೆಝಾನಲ್ಲಿ 1300 ಏನೋ ತರಿಸಿದ್ದು. ಇದನ್ನ ಒಂದ್ಸಲ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇದ್ರ ಜೊತೆಗೆ ಚೇರು, ಇದು ಒಂದು ನಿಮಿಷ, ಚೇರ್ದು ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದು 599 ನನಗೆ 599ಗೆ ಇದರಲ್ಲಿ ಸಿಕ್ಕಿದ್ದು. ಕ್ಯಾಂಪಿಂಗಲ್ಲಿ ಆರಾಮಾಗಿ ಒಬ್ರು ಕೂತ್ಕೊಬೋದು. ಇದ್ರ ಜೊತೆಗೆ ಇನ್ನೂ ಒಂದು ಚೇರು ಇದೆ, ಡಿಕ್ಯಾಥ್ಲನ್ದೇ ಬುಕ್ ಮಾಡಿದ್ದೀನಿ. ಅದು ಇನ್ನೂ ಬಂದಿಲ್ಲ. ಸೊ ಬಂದ ತಕ್ಷಣ ನೆಕ್ಸ್ಟ್ ಟೈಮ್ ಅದನ್ನು ಸಹ ತೋರಿಸ್ತೀನಿ ಅದು ಹಿಂಗಿರುತ್ತೆ ಅಂತ. ಇದು ಅಷ್ಟೇ, ನಾನು ಅಮೆಝಾನಲ್ಲೇ ಬುಕ್ ಮಾಡಿದ್ದು, ಅಮೆಝಾನಲ್ಲೇ ತೊಗೊಂಡಿದ್ದು ಕೂಡ. ಇದ್ರ ಜೊತೆಗೆ ಸ್ಲೀಪಿಂಗ್ ಬೆಡ್ ಬಂದು 1350. ಇದು ಅಮೆಝಾನಲ್ಲೇ ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ಇದೆ ಒಂದ್ಸಲ ಹೆಂಗಿದೆ ಅಂತ. ನಾನು ಈಗ ಕ್ಯಾಂಪಿಂಗಿಗೆ ಏನೇನು ಬೇಕು ವಿಡಿಯೋ ಮಾಡೋದಕ್ಕೆ ಎಲ್ಲನೂ ಅಷ್ಟೇ, ನಾನು ಏನೇನು ಪರ್ಚೇಸ್ ಮಾಡ್ತೀನೋ ಪ್ರತಿಯೊಂದೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಪ್ಡೇಟ್ ಮಾಡಿ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನೋಡಿ, ನಿಮಗೂ ಇಷ್ಟ ಆದರೆ ತಗೊಳ್ಳಿ. ಸ್ಲೀಪಿಂಗ್ ಬೆಡ್ ದೊಡ್ಡದಿದೆ. ಮತ್ತೆ ಜಿಪ್ ಓಪನ್ ಮಾಡಿದ್ರೆ ಇದು ಅಷ್ಟೇ 1399 ಇತ್ತು. ಬಟ್ ಆಫರಲ್ಲಿ ನನಗೆ ಇನ್ನೂ ಕಡಿಮೆಗೆ ಸಿಕ್ತು. 899. ಒದ್ಕೊಬೋದು, ಆರಾಮಾಗಿ ಒದ್ಕೊಬೋದು. ಇಲ್ಲ ಅಂದರೆ ಬೆಡ್ ಏನಾದರೂ ತೊಗೊತೀವಿ ಅಂದರೆ ಬೆಡ್ ಮೇಲೂ ಸಹ ಇದು ನೀವು ಹಾಕ್ಕೊಬೋದು ಆರಾಮ್ಸೆ. ತುಂಬ ಸಾಫ್ಟ್ ಇದೆ ನೋಡಿ, ವಾಟರ್ ಪ್ರೂಫು, ಮಳೆ ಬಂದು ನಿಂದ್ರೂ ಏನಾಗಲ್ಲ, ಚೆನ್ನಾಗಿರುತ್ತೆ. ಸೊ ಆರಾಮಾಗಿ ನೀವು ಯೂಸ್ ಮಾಡಿ. ನನ್ನ ಮಗಳು ಅಡ್ಡ ಬಂದೋಳೆ.
ಜೊತೆಗೆ ಕ್ಯಾಂಪಿಂಗ್ದು ಸ್ಮಾಲ್ ಲೈಟ್ಸು, ಇದನ್ನ ಕಾರ್ಗೆ ಅಟ್ಯಾಚ್ ಮಾಡಿಟ್ರೆ ಯೂಸ್ ಆಗುತ್ತೆ. ಮತ್ತು ಇದು ಸೆನ್ಸರ್ ಮಧ್ಯಕ್ಕೆ ಹಾಕ್ಬಿಟ್ರೆ ಬಾಡಿ ಸೆನ್ಸ್ ಮಾಡಿ ಸಹ ಲೈಟ್ ಆನ್ ಆಗುತ್ತೆ. ಸೊ ಚಾರ್ಜಿಂಗ್ ಕಡಿಮೆ ಇರೋದ್ರಿಂದ ಚಾರ್ಜಿಂಗ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ನೀವು ಇಟ್ಕೊಂಡ್ರೆ ನೈಟ್ ಹೊತ್ತು ಕ್ಯಾಂಪಿಂಗಲ್ಲಿ ಯೂಸ್ ಮಾಡ್ಬೋದು, ಆರಾಮ್ಸೆ ಯೂಸ್ ಮಾಡ್ಬೋದು. ಇದೂ ಅಷ್ಟೇ ಒಂದು 15 ಪೀಸಸ್ ಏನೋ 299ಗೆ ತರಿಸಿದ್ದು. ಮತ್ತು ಮನೆಯಲ್ಲೂ ಸಹ ಯೂಸ್ ಮಾಡ್ಬೋದು. ಇದಕ್ಕೆ ಸ್ಟಿಕ್ಕರಿಂಗ್ ಕೊಟ್ಟಿರ್ತಾರೆ, ಇಲ್ಲಿ ಮ್ಯಾಗ್ನೆಟ್ ಥರದ್ದು ಹಾಕ್ಬಿಟ್ರೆ ಕಾರ್ಗೂ ಫಿಕ್ಸ್ ಮಾಡ್ಕೊಬೋದು. ಇಲ್ಲ ಬೇಡ ಅಂದರೆ ಕ್ಯಾಂಪಿಂಗು ಒಳಗಡೆನೂ ಸಹ ನೀವು ಸೆಟ್ ಮಾಡ್ಕೊಬೋದು ಇದನ್ನ ಆರಾಮ್ಸೆ. ಇದು ಬಂದು ಇದ್ರದ್ದು ಶೆಲ್ದು. ಇದು ಅಷ್ಟೇ 99 ರುಪೀಸ್. ಒಂದು 2 ಪೀಸ್ಗೆ 99 ರುಪೀಸ್ ಕೊಟ್ಟಿದೆ ಆಫರಲ್ಲಿ. ನೋಡಿ ಶೆಲ್ಲು 3 ಶೆಲ್ ಇರುತ್ತೆ, ಸ್ಮಾಲ್ ಶೆಲ್ಲು. ಇದನ್ನ ಕ್ಯಾಂಪಿಂಗ್ ಒಳಗಡೆ ನೀವು ಹ್ಯಾಂಗ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಲೈಟಿಂಗ್ಸ್ ಹ್ಯಾಂಗ್ ಮಾಡೋಕ್ಕೆ, ಅಲ್ಲಿ ಹ್ಯಾಂಗ್ ಮಾಡ್ಕೊಬೋದು ಆರಾಮ್ಸೆ. ಇಲ್ಲ ಇದೇನಂತ ಬಾರೋನು ಅಲ್ಲ, ಬ್ಯಾಗು ಕ್ಯಾರಿ ಬ್ಯಾಗ್ ಇದ್ದಾಗ ಕ್ಯಾರಿ ಬ್ಯಾಗ್ಗೆ ನೀವು ಹಾಕೊಂಡು ಆರಾಮತ್ತೆ ಅಲ್ಲಿ ಹಾಕೊಂಡು ಹೋಗ್ಬೋದು. ಲೈಟು ಅಷ್ಟೇ. ಇದು ಒಂದು ಸ್ಟೆಪ್ಪು ಸ್ಮಾಲು ಬ್ಲಿಂಕ್ ಆಗುತ್ತಿದ್ದು. ಅಕಸ್ಮಾತ್ ಎಮರ್ಜೆನ್ಸಿ ಏನಾದರೂ ಹೆಲ್ಪ್ ಬೇಕು ಅಂದಾಗ ನೀವು ಈ ಥರ ಬ್ಲಿಂಕ್ ಮಾಡಿದ್ರೆ ಯಾರಾದರೂ ನೋಡ್ಬೋದು. ಸೊ ಯೂಸ್ ಆಗುತ್ತೆ. ಆದಮೇಲೆ ಇದು ಒಂದು ಬೆಡ್ಡು, ಹಾಸಿಗೆ ದೊಡ್ಡದು ಸಿಂಗಲ್ ಬೆಡ್ಡು. ಇದ್ರ ಮೇಲೆ ಮಲ್ಕೊಳ್ಳೋದಕ್ಕೆ ಇದು ಕ್ಯಾಂಪ್ ಹಾಕಿದ್ಮೇಲೆ ಅದ್ರೊಳಗಡೆ ಇದನ್ನ ಹಾಸ್ಕೊಂಡು ಅದ್ರ ಮೇಲೆ ಆರಾಮಾಗಿ ಮಲ್ಕೊಬೋದು. ತುಂಬ ಸಾಫ್ಟ್ ಐತೆ, ತುಂಬ ಚೆನ್ನಾಗೈತೆ. ಇದು ಬಂದು 1750 ಇತ್ತು, ಬಟ್ ನನಗೆ ಆಫರಲ್ಲಿ 1250 ಸಿಕ್ತು. ತುಂಬ ಚೆನ್ನಾಗೈತೆ. ಇದೆಲ್ಲ ಅಮೆಝಾನ್ ಪ್ರಾಡಕ್ಟು, ಲಿಂಕು ಸಹ ನಾನು ಹಾಕಿರ್ತೀನಿ, ಬೇಕಂದ್ರೆ ಬೈ ಮಾಡ್ಬೋದು. ನಾನು ತಗೊಂಡು ಅಲ್ಲಿ 3-4 ಮಂತ್ಸ್ ಆಯಿತು. ದೀಪಾವಳಿ ಟೈಮಲ್ಲಿ ತೊಗೊಂಡಿದ್ವಿ ಅಲ್ಲ. ಇವಾಗ ರೇಟ್ ಏನಾದರೂ ಅದೇ ರೇಟ್ ಇದ್ದರೆ ಅದ್ರಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆದರೆ ತೊಗೊಬೋದು ಆರಾಮ್ಸೆ. ಇದು ಚೆನ್ನಾಗಿದೆ, ಇದನ್ನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕು, ನಿಮಗೆ ಬೇಕಾದರೆ ಬೈ ಮಾಡಿ. ಅದಾದಮೇಲೆ ಇನ್ನೊಂದು ಲ್ಯಾಟಿನ್. ಇದು ಹೆಸರು ನಂಗೆ ಹೇಳೋಕ್ಕೆ ಬರ್ತಿಲ್ಲ, ಈಗ ನಮ್ಮ ಅವ್ರು ಹೇಳಿದಕ್ಕೆ ಅದನ್ನ ಗ್ಯಾಪ್ ನಿಂತ್ಕೊಂಡಿದ್ವಿ. ಇದೇನು ಗೊತ್ತಾ, ಇದು ಸೋಲಾರ್ದು. ಬಿಸಿಲಲ್ಲಿ ಇಟ್ಟರೆ ಸೋಲಾರಲ್ಲೂ ಚಾರ್ಜ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿದೆ ನೋಡಿ, ಇದು ಚಾರ್ಜಿಂಗ್ದು ಕೊಟ್ಟಿದ್ದಾರೆ. ಚಾರ್ಜಿಂಗಲ್ಲೂ ಚಾರ್ಜ್ ಮಾಡ್ಬೋದು. ಇಲ್ಲ USB ಇದೆ, USB ಇಲ್ಲಿ ಚಾರ್ಜ್ ಮಾಡ್ಕೊಬೋದು. ಇದರಲ್ಲಿ ಒಂದು ಮೇಲೆ ಹಿಂಗೆ ಎತ್ತಿದ್ರೆ ಇಲ್ಲೊಂದು ಲೈಟ್ ಹಿಂಗೆ ತಗಲಾಕ್ಬೋದು. ಲ್ಯಾಟಿ ಆಚೆ ತಗಲಾಕ್ಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡ್ಕೊಬೋದು ನೀವು ಆರಾಮಾಗಿ. ಇದ್ರ ಜೊತೆಗೆ ಇದನ್ನು ಅಷ್ಟೇ ನಾನು ಅಮೆಝಾನಲ್ಲೇ ತಗೊಂಡಿದ್ದು. ಇದು 199, 299 ಇತ್ತು, ಆಫರಲ್ಲಿ 199. ಅದಾದಮೇಲೆ ಇದು ಮಿನಿ ಸ್ಟವ್, ದೊಡ್ಡ ಸ್ಟವ್, ಅದು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ಬಂದಾಗ ತೋರಿಸ್ತೀನಿ. ಸೇಮ್ ಇಲ್ಲಿದೆಯಲ್ಲ ಈ ಥರದ್ದು. ಇದೊಂದು ಸಿಲಿಂಡರ್, ಒಂದು ಪುಟಾಣಿ ಫಸ್ಟ್ ತಗೊಂಡಿ ಸ್ಟವ್ ಇದನ್ನೇ. ಇದಾದ್ಮೇಲೆ ದೊಡ್ಡ ಸ್ಟವ್ ತಗೊಂಡಿದ್ದು. ದೊಡ್ಡ ಸ್ಟವ್ ಅದು ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಪುಟಾಣಿ ಇದ್ರಲ್ಲಿ ನೋಡಕ್ ಚೆನ್ನಾಗಿತ್ತು ಅಂತ ತಗೊಂಡಿದ್ದು. ನೋಡಿ ಇದು ಹಿಂಗಿಟ್ಟು ಹಿಂಗೆ ಓಪನ್ ಮಾಡ್ಬೋದು. ಕೆಳಗಡೆ ಸ್ಟ್ಯಾಂಡು ಬೈ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಸಿಲಿಂಡರ್ ಫಿಟ್ ಮಾಡಬೇಕು. ಇದು 599 ಏನೋ ವಿತ್ ಒಂದು ಸಿಲಿಂಡ್ರು ಮತ್ತೆ ಚಿಕ್ಕದು ಒಂದು ಸ್ಮಾಲ್ ಸ್ಟವ್ ಬಂದಿತ್ತು. 599 ರುಪೀಸ್ ಕೊಟ್ಟು ತಗೊಂಡಿದ್ದನ್ನ. ಇದಾದ್ಮೇಲೆ ದೊಡ್ಡದು ಒಂದು ಬುಕ್ ಮಾಡಿದ್ದೆ, ಅದು ಬಂದಿದೆ. ಅದು 4 ಸಿಲಿಂಡ್ರು ವಿತ್ ಸ್ಟವ್, ಅದು ಚೆನ್ನಾಗಿದೆ. ಸೊ ಇಷ್ಟು ಐಟಮು ಫಸ್ಟು ಇದರಲ್ಲಿ ನಾನು ನಿಮಗೆ ಬಂದಂಗೆ ನಾನು ಒಂದೊಂದೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ.
ಫೈನಲ್ ಎಲ್ಲ ಬಂದಾದ್ಮೇಲೆ ನಾನು ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೆ ನಾನು. ಇದು ಬಂದು 200 ರುಪೀಸು. ಏನಕ್ಕೆ ಇದನ್ನ ಬುಕ್ ಮಾಡಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಇರ್ಬೋದು, ಪುದೀನ ಇರ್ಬೋದು, ಟೊಮೆಟೊ, ಮೆಣಸಿನ್ಕಾಯಿ, ಲೆಮನ್ನು, ಬೆಳ್ಳುಳ್ಳಿ, ಈ ಥರ ಐಟಮ್ಸ್ ಎಲ್ಲ ಒಂದರಲ್ಲೇ ಜಾಗ ಡಿವೈಡ್ ಮಾಡ್ಕೊಂಡು ಇಟ್ಟರೆ ಒಂದು ಬಾಕ್ಸಲ್ಲಿ ಎಲ್ಲ ಸಿಗುತ್ತೆ. ಒಂದು ಕಡೆಯಿಂದ ಅಲ್ಲೊಂದು ಇಲ್ಲೊಂದು ಕವರಲ್ಲಿ ಹಾಕ್ಕೊಂಡು ಹೋಗೋದು, ಮತ್ತು ಅಲ್ಲಿ ಹೋಗೋಷ್ಟಕ್ಕೆ ನಿಮಗೆ ಗೊತ್ತು, ಕಾರಲ್ಲಿ ಅಲ್ಲಿಂದ ತರಕಾರಿ ತಂದ್ರೇ ಆಲೆ ಒಂಥರ ಒಣಗ್ದಂಗಾಗಿರುತ್ತೆ ಬಿಸಿಲಿಗೆ. ಮತ್ತು ಇನ್ನು ಕವರ್ಗೆ ಹಾಕ್ಕೊಂಡು ಅಷ್ಟು ದೂರ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ. ಮತ್ತು ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕರಿಬೇವು ಎಲ್ಲ ಇಡಬೇಕಾದ್ರೆ ಸ್ವಲ್ಪ ತ್ಯಾವದ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಫ್ರೆಶ್ ಆಗು ಇರುತ್ತೆ, ನೀಟಾಗೂ ಇರುತ್ತೆ. ಸಡನ್ನಾಗಿ ನಮ್ಗೆ ಏನು ಬೇಕೋ ಐಟಮ್ಸು ಸಿಗುತ್ತೆ. ಅದಕ್ಕೋಸ್ಕರ ಇದೊಂದು ಸ್ಟೋರೇಜ್ ಬಾಕ್ಸ್ ತರ್ತಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲೇ ತರಿಸಿದ್ದು. ಸೊ ಎಲ್ಲದ್ರದ್ದು ಬಾಕ್ಸ್ಗಳು ಓಪನ್ ಮಾಡಿದ್ದೀನಿ. ಯಾಕಂದರೆ ಓಪನ್ ಮಾಡಿ ಚೆಕ್ ಮಾಡಿಲ್ಲ ಅಂದರೆ ಡ್ಯಾಮೇಜ್ ಇತ್ತು ಅಂದರೆ ರಿಟರ್ನ್ ಹಾಕ್ಬೋದು. ಸೊ ನಾವು ಪ್ಯಾಕಿಂಗಿಗೆ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಓಪನ್ ಮಾಡೋಣ ಅಂತ ಅಂದರೆ ನಾನು ವಿಡಿಯೋ ತಕ್ಷಣ ಏನು ಮಾಡಿರಲ್ಲ, ತುಂಬ ದಿವಸ ಆಗಿರುತ್ತೆ. ರಿಟರ್ನ್ 7 days ಅಷ್ಟೇ ಇರೋದ್ರಿಂದ ಫಸ್ಟೇ ನಾನು ಓಪನ್ ಮಾಡಿ ಚೆಕ್ ಮಾಡಿ ಇಟ್ಟಿರ್ತೀನಿ. ಅದಕ್ಕೋಸ್ಕರ ಹಂಗೆ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಬಂದು ಬಾರ್ಬಿಕ್ಯೂದು ತರಿಸಿದ್ದೆ. ಸ್ಮಾಲ್ ತರಿಸಿದ್ದೀನಿ. ಸೊ ಅದನ್ನು ನೋಡಿ, ಈ ಥರ ಬರುತ್ತೆ ಸ್ಟ್ಯಾಂಡು. ಇಲ್ಲಿ ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಅದ್ರ ಮೇಲೆ ಗ್ರಿಲ್ ಮಾಡ್ಕೊಬೋದು. ಸೊ ಇದು ಬಂದು 1299 ಏನೋ ತರಿಸಿದ್ದು ನಾನು. ಇದು ಅಷ್ಟೇ, ಚಿಕನ್, ವೆಜ್ಜುಗಳು, ನಾನ್ ವೆಜ್ಜು ಏನು ಬೇಕಾದ್ರೂ ಸುಟ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ಇದು ಸ್ಟ್ಯಾಂಡು, ಈ ಥರ ಸ್ಟ್ಯಾಂಡು ಏನಾದರೂ ಐಟಮ್ ಅದು ಇದು ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಮಾಲ್ 2 ಸಿಕ್ತು. ಇದು ಒಂದು 799, ಎರಡು ಸ್ಟಿಕ್ ಸಿಕ್ಕಿದೆ ಒಂದರಲ್ಲೇ. ಇದರಲ್ಲಿ ಸ್ಟವ್ ಇಟ್ಕೊಂಡು ಇದ್ರ ಮೇಲೆ ಕುಕ್ಕಿಂಗ್ ಮಾಡ್ಕೊಬೋದು. ಇದು ಅಷ್ಟೇ ಸೇಮ್ ಸ್ಟ್ಯಾಂಡ್ ಇದೆ. ನೀವು ಆರಾಮಾಗಿ ಇದ್ರ ಮೇಲೆ ಒಂದು ಶೀಟ್ ಹಾಕಿದ್ದೀನಿ ಅಂತ ಇದ್ರ ಮೇಲೆ ಸ್ಟವ್ ಅದು ಇದು ಇಟ್ಕೊಂಡು ನೀವು ಕುಕ್ಕಿಂಗ್ ಮಾಡ್ಕೊಬೋದು ಕ್ಯಾಂಪಿಂಗಲ್ಲಿ ಈಸಿಯಾಗಿ. ಇಲ್ಲ ರೂಮು ಒಳಗಡೆ ಇಟ್ಕೊಬೋದು, ಅದಕ್ಕೂ ಯೂಸ್ ಆಗುತ್ತದು. ಮತ್ತು ನೆಕ್ಸ್ಟ್ ಬಂದು ವಾಟರ್ ಟ್ಯಾಪ್, ಇದು 10 ಲೀಟ್ರದ್ದು ಅಮೆಝಾನಲ್ಲೇ ತರಿಸಿದ್ದೀನಿ ಕೂಡ, ಬೇರೆ ನಾನೆಲ್ಲೂ ತರಿಸಲ್ಲ. ನಾನು ತುಂಬ ನಂಬಿಕೆ ಇಟ್ಟು ತರಿಸೋವಂಥ ಐಟಮ್ಸ್ ಎಲ್ಲ ಅಮೆಝಾನಲ್ಲೇ ತರಿಸೋದು. ಸೊ ಇದು ಅಮೆಝಾನಲ್ಲೇ ತರಿಸಿರೋದ್ರಿಂದ ಇದು 10 ಲೀಟ್ರ್ ಕ್ಯಾನು ತುಂಬಾ ಚೆನ್ನಾಗಿದೆ. ವಾಟರ್ 10 ಲೀಟ್ರ್ ಕರೆಕ್ಟಾಗಿರುತ್ತೆ. ಇದನ್ನು ಅಷ್ಟೇ ಓಪನ್ ಮಾಡಿ ಒಂದು 3 days ನೀರು ತುಂಬಿಸಿಟ್ಟಿದ್ದೆ, ಏನಾದರೂ ಡ್ಯಾಮೇಜ್ ಇದ್ದರೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಏನು ಡ್ಯಾಮೇಜ್ ಇರಲಿಲ್ಲ, ಇರಲಿ ಅಂದ್ಬಿಟ್ಟು ಇದು ಒಂದು ತರಿಸಿದೆ. ಇದ್ರ ಜೊತೆಗೇ ಇದೊಂದು ಕ್ಯಾನು, ಇದು 25 ಲೀಟರ್ಸ್ ಕ್ಯಾನು ವಿತ್ ನಲ್ಲಿ ಇದೆ. ಸಾಕು, ಇವೆರಡನ್ನು ಕ್ಯಾರಿ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಇನ್ನೊಂದು ಕ್ಯಾನ್ ಹಾಕ್ಕೊಂಡ್ರೆ ನೀವು ಅಕಸ್ಮಾತ್ 3 days 4 days 5 days ಹಿಂಗೆ ಹೋಗೋದಾದ್ರೆ ಕ್ಯಾಂಪಿಂಗಿಗೆ ಎಕ್ಸ್ಟ್ರಾ ಇರ್ತದೆ ಇನ್ನೊಂದು ಕ್ಯಾನ್ ಇದೆ, ಯೂಸ್ ಮಾಡ್ಕೊಬೋದು. ಸೊ 1 day 2 daysಗೆಲ್ಲ ವಾಪಸ್ ಬರ್ತೀವಿ ಅಂದರೆ ಇದೊಂದು 25 ಲೀಟರ್ಸು, ಇದೊಂದು 10 ಲೀಟರ್ಸ್ ಇರುತ್ತೆ. ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದ್ರ ಜೊತೆಗೆ ಮಿನಿ ಏನು ಹೇಳ್ತಿದ್ದ ಫ್ರಿಜ್ ಅಂತಲೇ ಅನ್ಕೊಳ್ಳಿ, ಮಿನಿ ಫ್ರಿಜ್ ಥರ ಇದು ನೋಡಿ, ಇಷ್ಟಿದೆ. ಕಾರಲ್ಲಿ ಮಿನಿ ಫ್ರಿಜ್ ಥರ ಇದು, ಕೋಲ್ಡ್ ಸ್ಟೋರೇಜ್ ಇದು. ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಇದರಲ್ಲಿ ಏನು ಬೇಕಾದ್ರೂ ಸ್ಟೋರ್. ನಾನೇನಕ್ಕೆ ಇದನ್ನು ಸ್ಮಾಲ್ ನಾನು ಬುಕ್ ಮಾಡಿದಾಗ ತುಂಬ ದೊಡ್ಡದು ಅಂದ್ಕೊಂಡೆ, ಬಟ್ ಬಂದಾಗ ತುಂಬ ಸ್ಮಾಲ್ ಇತ್ತು. ಮತ್ತೇನು ರಿಟರ್ನ್ ಮಾಡೋದು ಬೇಡ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಏನಾದರೂ ಪೇಸ್ಟು ಸ್ಪೈಸಸ್ ಅವನ್ನೆಲ್ಲ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಜ್ಯೂಸ್ ಸ್ಪೈಸ್ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ದೊಡ್ಡದು ಸಹ ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಅದ್ರದ್ದು ಹೇಳ್ತೀನಿ. ಇದು ಬಂದು 1750. ಇಷ್ಟು ಚಿಕ್ಕದೇ. ಆ್ಯಕ್ಚುಲಿ ನಾನು ಇದು ದೊಡ್ಡದು ಅಂದ್ಕೊಂಡು ನಾನು ಬುಕ್ ಮಾಡಿದ್ದು, ಬಂದಮೇಲೆ ತುಂಬ ಚಿಕ್ಕದು ಅನ್ನಿಸ್ತು. ಆದರೂ ಪರವಾಗಿಲ್ಲ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆ ಹುಳಿ ಪೇಸ್ಟ್, ಅದು ಇದು ಬರ್ತಾವಲ್ಲ ಫ್ರಿಜ್ಜಲ್ಲಿ ಇರೋ ಅಂಥವು ಸಾಸು ಅವೆಲ್ಲ ಇಲ್ಲಿ ಇದು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಇನ್ನೂ ಒಂದು ದೊಡ್ಡದು ಸಹ ಬುಕ್ ಮಾಡಿದ್ದೀನಿ, ಅದರಿಂದ ಬಂದಿಲ್ಲ. ಬಂದಂಗೆ ನಾನು ವಿಡಿಯೋಗಳನ್ನ ನಿಮಗೆ ಮಾಡಿ ಹಾಕ್ತಾ ಇರ್ತೀನಿ. ಮತ್ತು ಲಾಸ್ಟ್ ಬಂದು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸ್ಟವ್ ಬುಕ್ ಮಾಡಿದ್ದೀನಿ, ದೊಡ್ಡದು ಬರುತ್ತೆ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸ್ಟವ್ ಬುಕ್ ಮಾಡಿದ್ದೀನಿ, ಬಂದರೆ ತೋರಿಸ್ತೀನಿ ಅಂತ. ಸೊ ಸ್ಟವ್ ಬಂತು ನೋಡಿ, ಇದೆ ಗ್ಯಾಸ್ ಸ್ಟವ್. ಅದಕ್ಕೆ ಜೊತೆಯಾಗಿ 4 ಸಿಲಿಂಡರ್ ಕೊಟ್ಟಿದ್ದೆ, 4 ಸಿಲಿಂಡರ್ ವಿತ್ ಸ್ಟವ್. ಇದು 3200 ಇತ್ತು, ಬಟ್ ನಂಗೆ ಆಫರಲ್ಲಿ 2500 ಏನೋ ನಾನು ತೊಗೊಂಡಿದ್ದು. ಇದನ್ನು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಔಟ್ ಸೈಡ್ ಕ್ಯಾಂಪಿಂಗ್ ಅದು ಇದು ಹೋದಾಗ. ಸೊ ಇವತ್ತು ಬಂದಂಥ ಐಟಮ್ಸ್ ಇಷ್ಟು ಐಟಮ್ಸ್ ಬಂದಿತ್ತು. ಎಷ್ಟು ಐಟಮ್ಸ್ದು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿದ್ದೀನಿ. ಇದನ್ನೇ ಸ್ಟವ್ನ ನಾನು ಕ್ಯಾಂಪಿಂಗಿಗೆ ಹೋದಾಗ ಓಪನ್ ಮಾಡಿ ಯೂಸ್ ಮಾಡಿದಾಗ ನಿಮಗೆ ಅದ್ರದ್ದು ವಿಡಿಯೋ ಹಾಕ್ತೀನಿ. ಈಗ ಫ್ರೆಶ್ಶಾಗಿ ಹೊಸ್ದಾಗಿ ಚೆನ್ನಾಗಿದೆ, ಹಂಗೆ ಇರಲಿ, ಹಂಗೆ ಎತ್ತಿಟ್ಬಿಡೋಣ. ಇವತ್ತಿನ ವಿಡಿಯೋ ಇದಾಗಿತ್ತು. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.